ದಶಕದ ಬಳಿಕ ಜಾತಿ ಜನಗಣತಿ ವರದಿ ಜಾರಿಗೆ ಸದ್ಯಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಕಳೆದ ವರ್ಷವೇ ವರದಿ ಕೈ ಸೇರಿದ್ರು ಕೂಡ ಈಗ ವರದಿಯ ಜಾರಿಗೆ ಮುಹೂರ್ತ ಕೂಡಿ ಬಂದಿದೆ. ಆದರೆ ಈ ಜಾತಿ ಜನಗಣತಿ ವರದಿ ಜಾರಿಗೆ ವೀರಶೈವ ಮಹಾಸಭಾ ನಿಗಿನಿಗಿಯಾಗಿದ್ರೆ ಕೇಸರಿ ಪಡೆ ಕೆಂಡ ಕಾರ್ತಾ ಇದೆ. ಈ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಜಾತಿ ಜನಗಣತಿ ಅಂಕಿ ಅಂಶ ಬಹಿರಂಗ. ವೀರಶೈವ ಮಹಾಸಭಾ ಬಿಜೆಪಿ ನಿಗಿನಿಗಿ. ಹೌದು, ಜಾತಿ ಜನಗಣತಿ ವರದಿ ಕಳೆದ ವರ್ಷವೇ ಸರ್ಕಾರದ ಕೈ ಸೇರಿದ್ರೂ ವರದಿ ಜಾರಿಗೆ ಮಾತ್ರ ಸರ್ಕಾರ ಮುಂದಾಗಿರಲಿಲ್ಲ. ಸದ್ಯ ಜಾತಿ ಜನಗಣತಿ ವರದಿ ಜಾರಿಗೆ ಮುಹೂರ್ತ ಫಿಕ್ಸ್ ಆಗಿದೆ. ಆದರೆ ಸಿಎಂ ಸಿದ್ದರಾಮಯ್ಯರ ಈ ಹುಮ್ಮಸ್ಸಿಗೆ ವೀರಶೈವ ಮಹಾಸಭಾ ಹಾಗೆ ಕೇಸರಿ ಪಡೆ ಮಾತ್ರ ನಿಗಿನಿಗಿ ಕೆಂಡವಾಗಿದೆ. ಇನ್ನು ಜಾತಿ ಜನಗಣತಿ ವರದಿ ಜಾರಿ ಹಿನ್ನೆಲೆ ರಾಜ್ಯದಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡುವೆ ಜಂಗಿ ಕುಸ್ತಿ ಏರ್ಪಟ್ಟಿದೆ. ಇದೇ ವಿಚಾರವಾಗಿ ಬೆಂಗಳೂರಿನಲ್ಲಿ ನಾಳೆ ಬಿಜೆಪಿ ನಾಯಕರು ಮಹತ್ವದ ಸಭೆ ನಡೆಸುತ್ತಿದ್ದಾರೆ. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹಾಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ಮುಂದಿನ ಸಭೆ ಬಗ್ಗೆ ಚರ್ಚಿಸಲಿದ್ದಾರೆ. ಮುಸ್ಲಿಮರಿಗೆ ಏನೋ ಒಂದು ಶಬಾಷ್ಗಿರಿ ಕೊಟ್ಟು ಅವರನ್ನ ಪರ್ಮನೆಂಟ್ ಆಗಿ ಜೋಬಲ್ಲಿ ವೋಟ್ ಬ್ಯಾಂಕ್ ಮಾಡ್ಕೋಬೇಕು ಅನ್ನೋ ಒಂದು ವ್ಯವಸ್ಥಿತ ಸಂಚಿನ ವರದಿ ಇದು. ಮುಸ್ಲಿಮರ ಓಲೈಕೆ ಮಾಡುವಂತ ಒಂದು ವರದಿ ಇದು. ಡಿಕ್ಟೇಟೆಡ್ ಬೈ ಸಿದ್ದರಾಮಯ್ಯ, ಪ್ರೂಫ್ ರೀಡಿಂಗ್ ಬೈ ಸಿದ್ದರಾಮಯ್ಯ, ಪ್ರಿಂಟಿಂಗ್ ಬೈ ಸಿದ್ದರಾಮಯ್ಯ, ಕ್ಯಾಬಿನೆಟ್ ತಂದಿದ್ದು ಬೈ ಸಿದ್ದರಾಮಯ್ಯ. ಅದರಿಂದ ಯಾವುದೇ ಕಾರಣಕ್ಕೂ ಒಪ್ಪುವಂತ ಒಂದು ಸರಿ ಇಲ್ಲ. ಒಂದು ಮೀಟಿಂಗ್ ಅನ್ನ ಸೇರ್ತಾ ಇದ್ದೀರಿ, ನಾಳೆ ಮೀಟಿಂಗ್ ಸೇರ್ತಾ ಇದ್ದೀರಿ, ಅಲ್ಲಿ ಇದರ ಬಗ್ಗೆ ಸವಿಸ್ತಾರವಾಗಿ ಚರ್ಚೆ ಮಾಡ್ತೀರಿ. ಇತ್ತ ಜಾತಿ ಗಣತಿ ವರದಿ ಜಾರಿಗೆ ವೀರಶೈವ ಮಹಾಸಭಾ ಕೂಡ ನಿಗಿನಿಗಿ ಕೆಂಡವಾಗಿದೆ. ಮಂಗಳವಾರ ಲಿಂಗಾಯತ ಶಾಸಕರ ಜೊತೆ ಸಭೆ ನಡೆಸೋದಕ್ಕೆ ವೀರಶೈವ ಮಹಾಸಭಾ ನಿರ್ಧರಿಸಿದೆ. ಸಚಿವರಿಗೆ ರಿಪೋರ್ಟ್ ನೀಡಲಿರುವ ವೀರಶೈವ ಮಹಾಸಭಾ ಸಭೆಯಲ್ಲಿ ವರದಿಯ ಸಾಧಕ ಬಾಧಕದ ಬಗ್ಗೆ ಚರ್ಚೆ ನಡೆಸಲಿದೆ. ಈ ಜಾತಿ ಜನಗಣತಿಯನ್ನ ಸರಿಯಾಗಿ ಪಾರದರ್ಶಕತೆಯಿಂದ ಮಾಡಿಲ್ಲ ಅನ್ನುವಂಥ ಅಪವಾದ ಇದೆ. ಅಧಿಕಾರಿಗಳು ಎಲ್ಲಿಯೇ ಕುಳಿತು ಈ ವರದಿಯನ್ನು ಸರ್ಕಾರದ ಮೂಗಿನ ನೇರಕ್ಕೆ ತಯಾರುಪಡಿಸಿದ್ದು ಆಗಿದೆ. ಜಾತಿ ಜನಗಣತಿ ವರದಿ ಈಗಾಗಲೇ ಸಚಿವ ಸಂಪುಟದಲ್ಲಿ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ 2015 ಮಂಡನೆ ಆಗಿದೆ. ಸಮಗ್ರ ಚರ್ಚೆಗೆ ಮುಂದಿನ ಗುರುವಾರದ ಸಚಿವ ಸಂಪುಟ ಸಭೆಯಲ್ಲಿ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ಒಟ್ಟಾರೆ ಹಿಂದುಳಿದ ವರ್ಗಕ್ಕೆ ಲಾಸ್, ಮುಸ್ಲಿಮರಿಗೆ ಬಂಪರ್ ಅನ್ನೋ ಜಾತಿ ಜನಗಣತಿ ವರದಿಯ ಸಾಧಕ ಬಾಧಕದ ಬಗ್ಗೆ ಸದ್ಯ ಜೋರಾಗಿಯೇ ಚರ್ಚೆ ನಡೆಯುತ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದಶಕದ ಬಳಿಕ ಜಾತಿ ಜನಗಣತಿ ವರದಿ ಜಾರಿಗೆ ಸದ್ಯಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಕಳೆದ ವರ್ಷವೇ ವರದಿ ಕೈ ಸೇರಿದ್ರು ಕೂಡ ಈಗ ವರದಿಯ ಜಾರಿಗೆ ಮುಹೂರ್ತ ಕೂಡಿ ಬಂದಿದೆ. ಆದರೆ ಈ ಜಾತಿ ಜನಗಣತಿ ವರದಿ ಜಾರಿಗೆ ವೀರಶೈವ ಮಹಾಸಭಾ ನಿಗಿನಿಗಿಯಾಗಿದ್ರೆ ಕೇಸರಿ ಪಡೆ ಕೆಂಡ ಕಾರ್ತಾ ಇದೆ. ಈ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಜಾತಿ ಜನಗಣತಿ ಅಂಕಿ ಅಂಶ ಬಹಿರಂಗ. ವೀರಶೈವ ಮಹಾಸಭಾ ಬಿಜೆಪಿ ನಿಗಿನಿಗಿ. ಹೌದು, ಜಾತಿ ಜನಗಣತಿ ವರದಿ ಕಳೆದ ವರ್ಷವೇ ಸರ್ಕಾರದ ಕೈ ಸೇರಿದ್ರೂ ವರದಿ ಜಾರಿಗೆ ಮಾತ್ರ ಸರ್ಕಾರ ಮುಂದಾಗಿರಲಿಲ್ಲ. ಸದ್ಯ ಜಾತಿ ಜನಗಣತಿ ವರದಿ ಜಾರಿಗೆ ಮುಹೂರ್ತ ಫಿಕ್ಸ್ ಆಗಿದೆ. ಆದರೆ ಸಿಎಂ ಸಿದ್ದರಾಮಯ್ಯರ ಈ ಹುಮ್ಮಸ್ಸಿಗೆ ವೀರಶೈವ ಮಹಾಸಭಾ ಹಾಗೆ ಕೇಸರಿ ಪಡೆ ಮಾತ್ರ ನಿಗಿನಿಗಿ ಕೆಂಡವಾಗಿದೆ. ಇನ್ನು ಜಾತಿ ಜನಗಣತಿ ವರದಿ ಜಾರಿ ಹಿನ್ನೆಲೆ ರಾಜ್ಯದಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡುವೆ ಜಂಗಿ ಕುಸ್ತಿ ಏರ್ಪಟ್ಟಿದೆ. ಇದೇ ವಿಚಾರವಾಗಿ ಬೆಂಗಳೂರಿನಲ್ಲಿ ನಾಳೆ ಬಿಜೆಪಿ ನಾಯಕರು ಮಹತ್ವದ ಸಭೆ ನಡೆಸುತ್ತಿದ್ದಾರೆ. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹಾಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ಮುಂದಿನ ಸಭೆ ಬಗ್ಗೆ ಚರ್ಚಿಸಲಿದ್ದಾರೆ. ಮುಸ್ಲಿಮರಿಗೆ ಏನೋ ಒಂದು ಶಬಾಷ್ಗಿರಿ ಕೊಟ್ಟು ಅವರನ್ನ ಪರ್ಮನೆಂಟ್ ಆಗಿ ಜೋಬಲ್ಲಿ ವೋಟ್ ಬ್ಯಾಂಕ್ ಮಾಡ್ಕೋಬೇಕು ಅನ್ನೋ ಒಂದು ವ್ಯವಸ್ಥಿತ ಸಂಚಿನ ವರದಿ ಇದು. ಮುಸ್ಲಿಮರ ಓಲೈಕೆ ಮಾಡುವಂತ ಒಂದು ವರದಿ ಇದು. ಡಿಕ್ಟೇಟೆಡ್ ಬೈ ಸಿದ್ದರಾಮಯ್ಯ, ಪ್ರೂಫ್ ರೀಡಿಂಗ್ ಬೈ ಸಿದ್ದರಾಮಯ್ಯ, ಪ್ರಿಂಟಿಂಗ್ ಬೈ ಸಿದ್ದರಾಮಯ್ಯ, ಕ್ಯಾಬಿನೆಟ್ ತಂದಿದ್ದು ಬೈ ಸಿದ್ದರಾಮಯ್ಯ. ಅದರಿಂದ ಯಾವುದೇ ಕಾರಣಕ್ಕೂ ಒಪ್ಪುವಂತ
ಒಂದು ಸರಿ ಇಲ್ಲ. ಒಂದು ಮೀಟಿಂಗ್ ಅನ್ನ ಸೇರ್ತಾ ಇದ್ದೀರಿ, ನಾಳೆ ಮೀಟಿಂಗ್ ಸೇರ್ತಾ ಇದ್ದೀರಿ, ಅಲ್ಲಿ ಇದ್ರ ಬಗ್ಗೆ ಸವಿಸ್ತಾರವಾಗಿ ಚರ್ಚೆ ಮಾಡ್ತೀರಿ. ಇತ್ತ ಜಾತಿ ಗಣತಿ ವರದಿ ಜಾರಿಗೆ ವೀರಶೈವ ಮಹಾಸಭಾ ಕೂಡ ನಿಗಿನಿಗಿ ಕೆಂಡವಾಗಿದೆ. ಮಂಗಳವಾರ ಲಿಂಗಾಯತ ಶಾಸಕರ ಜೊತೆ ಸಭೆ ನಡೆಸುವುದಕ್ಕೆ ವೀರಶೈವ ಮಹಾಸಭಾ ನಿರ್ಧರಿಸಿದೆ. ಸಚಿವರಿಗೆ ರಿಪೋರ್ಟ್ ನೀಡಲಿರುವ ವೀರಶೈವ ಮಹಾಸಭಾ ಸಭೆಯಲ್ಲಿ ವರದಿಯ ಸಾಧಕ ಬಾಧಕದ ಬಗ್ಗೆ ಚರ್ಚೆ ನಡೆಸಲಿದೆ. ಈ ಜಾತಿ ಜನಗಣತಿಯನ್ನ ಸರಿಯಾಗಿ ಪಾರದರ್ಶಕತೆಯಿಂದ ಮಾಡಿಲ್ಲ ಅನ್ನುವಂಥ ಅಪವಾದ ಇದೆ. ಅಧಿಕಾರಿಗಳು ಎಲ್ಲಿಯೂ ಕುಳಿತು ಈ ವರದಿಯನ್ನು ಸರ್ಕಾರದ ಮೂಗಿನ ನೇರಕ್ಕೆ ತಯಾರುಪಡಿಸಿದ್ದು ಆಗಿದೆ. ಜಾತಿ ಜನಗಣತಿ ವರದಿ ಈಗಾಗಲೇ ಸಚಿವ ಸಂಪುಟದಲ್ಲಿ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ 2015 ಮಂಡನೆ ಆಗಿದೆ. ಸಮಗ್ರ ಚರ್ಚೆಗೆ ಮುಂದಿನ ಗುರುವಾರದ ಸಚಿವ ಸಂಪುಟ ಸಭೆಯಲ್ಲಿ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ಒಟ್ಟಾರೆ ಹಿಂದುಳಿದ ವರ್ಗಕ್ಕೆ ಲಾಸ್, ಮುಸ್ಲಿಮರಿಗೆ ಬಂಪರ್ ಅನ್ನೋ ಜಾತಿ ಜನಗಣತಿ ವರದಿಯ ಸಾಧಕ ಬಾಧಕದ ಬಗ್ಗೆ ಸದ್ಯ ಜೋರಾಗಿಯೇ ಚರ್ಚೆ ನಡೆಯುತ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದಶಕದ ಬಳಿಕ ಜಾತಿ ಜನಗಣತಿ ವರದಿ ಜಾರಿಗೆ ಸದ್ಯಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಕಳೆದ ವರ್ಷವೇ ವರದಿ ಕೈ ಸೇರಿದ್ರೂ ಕೂಡ ಈಗ ವರದಿಯ ಜಾರಿಗೆ ಮುಹೂರ್ತ ಕೂಡಿ ಬಂದಿದೆ. ಆದರೆ ಈ ಜಾತಿ ಜನಗಣತಿ ವರದಿ ಜಾರಿಗೆ ವೀರಶೈವ ಮಹಾಸಭಾ ನಿಗಿನಿಗಿಯಾಗಿದ್ರೆ ಕೇಸರಿ ಪಡೆ ಕೆಂಡ ಕಾರ್ತಾ ಇದೆ. ಈ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು. ಜಾತಿ ಜನಗಣತಿ ಅಂಕಿ ಅಂಶ ಬಹಿರಂಗ. ವೀರಶೈವ ಮಹಾಸಭಾ ಬಿಜೆಪಿ ನಿಗದಿಗೆ. ಹೌದು, ಜಾತಿ ಜನಗಣತಿ ವರದಿ ಕಳೆದ ವರ್ಷವೇ ಸರ್ಕಾರದ ಕೈ ಸೇರಿದ್ರೂ ವರದಿ ಜಾರಿಗೆ ಮಾತ್ರ ಸರ್ಕಾರ ಮುಂದಾಗಿರಲಿಲ್ಲ. ಸದ್ಯ ಜಾತಿ ಜನಗಣತಿ ವರದಿ ಜಾರಿಗೆ ಮುಹೂರ್ತ ಫಿಕ್ಸ್ ಆಗಿದೆ. ಆದರೆ ಸಿಎಂ ಸಿದ್ದರಾಮಯ್ಯರ ಈ ಹುಮ್ಮಸ್ಸಿಗೆ ವೀರಶೈವ ಮಹಾಸಭಾ ಹಾಗೆ ಕೇಸರಿ ಪಡೆ ಮಾತ್ರ ನಿಗಿನಿಗಿ ಕೆಂಡವಾಗಿದೆ. ಇನ್ನು ಜಾತಿ ಜನಗಣತಿ ವರದಿ ಜಾರಿ ಹಿನ್ನೆಲೆ ರಾಜ್ಯದಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡುವೆ ಜಂಗಿ ಕುಸ್ತಿ ಏರ್ಪಟ್ಟಿದೆ. ಇದೇ ವಿಚಾರವಾಗಿ ಬೆಂಗಳೂರಿನಲ್ಲಿ ನಾಳೆ ಬಿಜೆಪಿ ನಾಯಕರು ಮಹತ್ವದ ಸಭೆ ನಡೆಸುತ್ತಿದ್ದಾರೆ. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹಾಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ಮುಂದಿನ ಸಭೆ ಬಗ್ಗೆ ಚರ್ಚಿಸಲಿದ್ದಾರೆ. ಮುಸ್ಲಿಮರಿಗೆ ಏನೋ ಒಂದು ಶಬಾಷ್ಗಿರಿ ಕೊಟ್ಟು ಅವರನ್ನ ಪರ್ಮನೆಂಟ್ ಆಗಿ ಜೋಬಲ್ಲಿ ವೋಟ್ ಬ್ಯಾಂಕ್ ಮಾಡ್ಕೊಬೇಕು ಅನ್ನೋ ಒಂದು ವ್ಯವಸ್ಥಿತ ಸಂಚಿನ ವರದಿ ಇದು. ಮುಸ್ಲಿಮರ ಓಲೈಕೆ ಮಾಡುವಂತ ಒಂದು ವರದಿ ಇದು. ಡಿಕ್ಟೇಟೆಡ್ ಬೈ ಸಿದ್ದರಾಮಯ್ಯ, ಪ್ರೂಫ್ ರೀಡಿಂಗ್ ಬೈ ಸಿದ್ದರಾಮಯ್ಯ, ಪ್ರಿಂಟಿಂಗ್ ಬೈ ಸಿದ್ದರಾಮಯ್ಯ, ಕ್ಯಾಬಿನೆಟ್ ತಂದಿದ್ದು ಬೈ ಸಿದ್ದರಾಮಯ್ಯ. ಅದರಿಂದ ಯಾವುದೇ ಕಾರಣಕ್ಕೂ ಒಪ್ಪುವಂತ ಒಂದು ಸರಿ ಇಲ್ಲ. ಒಂದು ಮೀಟಿಂಗ್ ಅನ್ನ ಸೇರ್ತಾ ಇದ್ದೀರಿ, ನಾಳೆ ಮೀಟಿಂಗ್ ಸೇರ್ತಾ ಇದ್ದೀರಿ, ಅಲ್ಲಿ ಇದ್ರ ಬಗ್ಗೆ ಸವಿಸ್ತಾರವಾಗಿ ಚರ್ಚೆ ಮಾಡ್ತೀರಿ. ಇತ್ತ ಜಾತಿ ಗಣತಿ ವರದಿ ಜಾರಿಗೆ ವೀರಶೈವ ಮಹಾಸಭಾ ಕೂಡ ನಿಗಿನಿಗಿ ಕೆಂಡವಾಗಿದೆ. ಮಂಗಳವಾರ ಲಿಂಗಾಯತ ಶಾಸಕರ ಜೊತೆ ಸಭೆ ನಡೆಸುವುದಕ್ಕೆ ವೀರಶೈವ ಮಹಾಸಭಾ ನಿರ್ಧರಿಸಿದೆ. ಸಚಿವರಿಗೆ ರಿಪೋರ್ಟ್ ನೀಡಲಿರುವ ವೀರಶೈವ ಮಹಾಸಭಾ ಸಭೆ